ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕೆಯಾರೆ ಸಂಚಿಕೆ 27ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆದಿರುವಂಥ ಹೆಸರು ವೈಭವ್ ಸೂರ್ಯವಂಶಿ. ಕೇವಲ 15 ವರ್ಷ ವಯಸ್ಸಿನ ಈ ಪ್ರತಿಭಾವಂತ ಆಟಗಾರ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಪ್ರವಾಸಕ್ಕೆ ಕೂಡ ಆಯ್ಕೆಯಾಗಿರೋದು ಕೂಡ ನಿಮಗೆ ಗೊತ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನ ಐರ್ಲೆಂಡ್ ಎದುರು ಪ್ರಥಮ ಮ್ಯಾಚ್ ಇತ್ತು ಇಂಡಿಯಾದ್ದು. ಅದರಲ್ಲಿ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಸಿಗಬಹುದು ಅಂತ ಭಾಳಷ್ಟು ಜನ ಕಾಯ್ತಾ ಇದ್ದರು. ಎಲ್ಲರ ಎಕ್ಸ್ಪೆಕ್ಟೇಷನ್ ಅದೇ ಆಗಿತ್ತು ಕೂಡ. ಆದರೆ ಯಾಕೋ ಗೊತ್ತಿಲ್ಲ, ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಕೊಟ್ಟಿರಲಿಲ್ಲ ಇವತ್ತಿನ ಮ್ಯಾಚಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಅಂತಹ ಐರ್ಲೆಂಡ್ ತಂಡದ ಎದುರು ಇಂಡಿಯಾ ಭಾಳ ದೊಡ್ಡ ಮುಖಭಂಗ ಅನುಭವಿಸಿದೆ, ಸೋಲಿಗೊಳಪಟ್ಟು. ಇದೀಗ ಉಳಿದಿರೋದು ಇನ್ನೊಂದೇ ಮ್ಯಾಚು. ಆ ಮ್ಯಾಚು ಕೂಡ ಸೋತು ಹೋದರೆ ಸರಣಿಯನ್ನೇ ಸೋಲಬೇಕಾದ ಸಂದರ್ಭ ಭಾರತದ ಎದುರಿದೆ. ಏನಾಗತ್ತೆ ಗೊತ್ತಿಲ್ಲ. ಅದೇನೇ ಇರಲಿ, ಈ ವೈಭವ್ ಸೂರ್ಯವಂಶಿ ವಿಚಾರಕ್ಕೆ ಬಂದರೆ, ಆತ ಈ ತಂಡಕ್ಕೆ ಆಯ್ಕೆಯಾದ ಕೂಡಲೇ, ಅಂದರೆ ಇಂಗ್ಲೆಂಡ್ ಪ್ರವಾಸಕ್ಕೆ ಮತ್ತು ಐರ್ಲೆಂಡ್ ಪ್ರವಾಸಕ್ಕೆ ಆಯ್ಕೆಯಾದ ಕೂಡಲೇ ಮತ್ತೊಂದು ಸುದ್ದಿ ಕೂಡ ವೈರಲ್ ಆಗಿತ್ತು. ವೈಭವ್ಗೆ ಪ್ರತ್ಯೇಕ ರೂಮನ್ನು ನೀಡಲಾಗಿದೆ ಅಂತ. ಇದನ್ನು ನೋಡಿ ಹಲವರು ಅಂದ್ಕೊಂಡ್ರು, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ VIP ಟ್ರೀಟ್ಮೆಂಟ್ ಸಿಕ್ಕಿದೆ ತನಿಗೆ ಅಂತ ಅಂದ್ಕೊಂಡ್ರು. ಆದರೆ ನಿಜವಾದ ಕಾರಣವೇ ಬೇರೆ. ಆ್ಯಕ್ಚುಲಿ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ನಲ್ಲಿ ಸೇಫ್ ಗಾರ್ಡಿಂಗ್ ರೂಲ್ಸ್ ಎಂಬ ಮಕ್ಕಳ ಸುರಕ್ಷತಾ ನಿಯಮಗಳು ತುಂಬ ಕಟ್ಟುನಿಟ್ಟಾಗಿವೆ. ಯಾಕೆಂತಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಆಟಗಾರರು ಹಿರಿಯ ಆಟಗಾರರೊಂದಿಗೆ ಒಂದೇ ಡ್ರೆಸ್ಸಿಂಗ್ ರೂಮ್ ಬಳಸಬಾರದು ಎಂಬ ನಿಯಮ ಇದೆ. ಇದು ICC ನಿಯಮ ಕೂಡ ಆಗಿದೆ. ಹಾಗಾಗಿ ಅದರ ಪರಿಣಾಮವಾಗಿಯೇ ವೈಭವ್ಗೆ ಪ್ರತ್ಯೇಕ ಡ್ರೆಸ್ ಚೇಂಜಿಂಗ್ ರೂಮ್ ಅನ್ನು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಆತ ಅಲ್ಲೇ ಇರಬೇಕಾಗತ್ತೆ. ಗಮನಿಸಿ, ಇದು ಯಾವುದೇ ವಿಶೇಷ ಸೌಲಭ್ಯ ಕೂಡ ಅಲ್ಲ, ಶಿಕ್ಷೆ ಕೂಡ ಅಲ್ಲ. ಇದು ಕೇವಲ ಕಾನೂನಿನ ಪಾಲನೆ. ಹಾಗಾದರೆ IPL ಯಲ್ಲಿ ಹೀಗೆಲ್ಲ ಇತ್ತ ಕೇಳಿದರೆ ಖಂಡಿತ ಇರಲಿಲ್ಲ. IPL ಅಲ್ಲಿ ಈ ಥರದೊಂದು ರೂಲ್ಸ್ ಇಲ್ಲ. ಆದರೆ ICC ಮತ್ತು BCCI ಏನಿದೆ, ಅದರ ಅಂಡರಲ್ಲಿ ನಡೆಯುವಂಥ ಯಾವುದೇ ಮ್ಯಾಚ್ಗಳಿದ್ರೂ ಇಂಥದ್ದೊಂದು ರೂಲ್ಸನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗತ್ತೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಅಂತಂದರೆ, ವೈಭವ್ ಇನ್ನೂ ಅಪ್ರಾಪ್ತ ವಯಸ್ಕನಾಗಿರೋದ್ರಿಂದ, ಕೇವಲ 15 ವರ್ಷ ಆಗಿರೋದ್ರಿಂದ ತಂಡದೊಂದಿಗೆ ಅವರ ಪಯಣ, ವಸತಿ ಹಾಗೂ ದೈನಂದಿನ ಚಟುವಟಿಕೆಗಳ ಮೇಲೂ ವಿಶೇಷ ಮೇಲ್ವಿಚಾರಣೆ ಇದ್ದೇ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಪೋಷಕರು ಹಾಗೂ ಅಧಿಕೃತ ಪಾಲಕರ ಸಮ್ಮತಿಯೂ ಅಗತ್ಯ ಆಗ್ತದೆ. ಈಗಾಗಲೇ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಅವರ ಹೆತ್ತವರನ್ನು ಅವ್ರ ಜೊತೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ. ಇದು ಈ ಕೇವಲ ಕ್ರಿಕೆಟ್ಗೆ ಸಂಬಂಧಪಟ್ಟ ನಿಯಮ ಮಾತ್ರ ಅಲ್ಲ. ಫುಟ್ಬಾಲ್ ಇರಲಿ, ಟೆನ್ನಿಸ್, ಈಜು ಸೇರಿದಂತೆ ಹಲವು ಕ್ರೀಡೆಗಳಲ್ಲೂ ಈ ಥರದ ನಿಯಮಗಳು ಜಾರಿಯಲ್ಲಿವೆ. ಅದೇನೇ ಇರಲಿ, ಈಗಾಗಲೇ ತನ್ನ ನಿರ್ಭೀತಿಯ ಆಟದ ಶೈಲಿಯಿಂದ ಅನೇಕ ಕ್ರಿಕೆಟ್ ತಜ್ಞರು ಇವರು ಭಾರತೀಯ ಕ್ರಿಕೆಟ್ ರಂಗದ ಮುಂದಿನ ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 15ನೇ ವಯಸ್ಸಿನಲ್ಲಿ ವಿದೇಶಿ ಪ್ರವಾಸಕ್ಕೆ ಆಯ್ಕೆಯಾಗಿರೋದು ಅವರ ಪ್ರತಿಭೆಗೆ ಸಿಕ್ಕಿರುವಂತಹ ದೊಡ್ಡ ಮನ್ನಣೆ ಕೂಡ ಹೌದು. ಎನಿವೆ, ವೈಭವ್ಗೆ ಪ್ರತ್ಯೇಕ ರೂಮ್ ನೀಡಿರುವಂಥದ್ದು VIP ಸೌಲಭ್ಯಕ್ಕಾಗಿ ಖಂಡಿತ ಅಲ್ಲ, ಮಕ್ಕಳ ಸುರಕ್ಷತಾ ಕಾನೂನು ಪಾಲನೆಗಾಗಿ ಎನ್ನುವಂಥದ್ದು ಈಗ ನಿಮಗೆ ಸ್ಪಷ್ಟ ಆಗಿರಬೇಕು. ಎನಿವೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ನಿಸುವಂಥ ಸುದ್ದಿಯೊಂದಿಗೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.